ಉಡುಪಿ ಶಿರಿಬೀಡಿನಲ್ಲಿ ಹಲವಾರು ವರ್ಷಗಳಿಂದ ಗೃಹ ಬಂಧನಕ್ಕೊಳಗಾಗಿದ್ದ ಮಾನಸಿಕ ಅಸ್ವಸ್ಥ ಕುಟುಂಬವನ್ನು ರಕ್ಷಿಸಲಾಗಿದೆ. ನಗರದ ಹೃದಯ ಭಾಗದಲ್ಲಿಯೇ ಇಬ್ಬರು ಯುವತಿಯರು ಮನೆಯೊಳಗೆ ಗೃಹ ಬಂಧಿಯಾಗಿರುವ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ತಾಯಿ ಸುಲೋಚನಾ ಎಂಬುವರು ತನ್ನ ಪತಿಯ ನಿಧನದ ನಂತರ ಮಕ್ಕಳ ಮೇಲಿನ ವಿಶೇಷ ಮಮತೆಯಿಂದ ಮನೆಯೊಳಗೆ ಇರಿಸಿಕೊಂಡು ಸಲಹಿದರು. ಮಾನಸಿಕ ಅಸ್ವಸ್ಥೆಯಾಗಿರುವ ಈ ಮಹಿಳೆಯಿಂದಾಗಿ ಆಕೆಯ ಇಬ್ಬರು ಮಕ್ಕಳಾದ ಶಶಿರೇಖಾ ಹಾಗೂ ವಿಶಾಲ ಗೃಹ ಬಂಧನದಲ್ಲಿದ್ದರು. ಇದೀಗ ಮಾಧ್ಯಮಗಳು ಈ ಕುರಿತು ಬೆಳಕು ಚೆಲ್ಲಿದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯಾಚರಣೆಯನ್ನು ನಡೆಸಿತು. ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ಸದ್ಯ ಈ ಮೂವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಈ ಕುರಿತಾಗಿ ಮಾತಾಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್ ಮಾಸ್ತಿಬೆಲ್ಲು. ಶಶಿ, ಈಗ ಈ ಒಂದು ಇಬ್ಬರು ಹುಡುಗಿಯರನ್ನು ರಕ್ಷಿಸಲಾಗಿದೆ. ಈಗ ಮುಂದೆ ಅವರನ್ನು ಎಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಮತ್ತು ಅವರಿಬ್ಬರ ಆರೋಗ್ಯ ಸ್ಥಿತಿ ಹೇಗಿದೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೇಳೋದೇನು? ಆ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ? ಈಗ ದೈಹಿಕ ಆರೋಗ್ಯ ಸ್ಥಿತಿ ಪರವಾಗಿಲ್ಲ, ಆದ್ರೆ ಮಾನಸಿಕವಾಗಿ ಸಂಪೂರ್ಣವಾಗಿ ಅವರು ಕುಗ್ಗಿ ಹೋಗಿದ್ದಾರೆ ಅಂತಾನೆ ಹೇಳಬೇಕು. ನಮ್ಮ ಸುತ್ತಮುತ್ತ ಏನಾಗ್ತದೆ ಅನ್ನುವಂತಹ ಪರಿವೇ ಕೂಡ ಅವರಿಗಿಲ್ಲ. ಆ ಇಬ್ರು ಮಾತ್ರ ಅಲ್ಲ, ಅವರ ತಾಯಿ ಕೂಡ ಒಂದು ರೀತಿಯಲ್ಲಿ ಮಾನಸಿಕ ಅಸ್ವಸ್ಥೆ ಆಗಿರುವ ಕಾರಣ ಅವರ ಮೂಲಕವೇ ಅದೊಂದು ಇವರಿಗೂ ಕೂಡ ಆ ಒಂದು ಬಾಧೆ ಬಂದಿರುವಂತದ್ದು. ಈ ಇಬ್ರು ಮಕ್ಕಳನ್ನು ಹೊರಗೆ ಇಟ್ಟುಕೊಂಡು, ಅಂದ್ರೆ ಅವರ ತಂದೆ ತೀರಿ ಹೋಗುವಂತಹ ಸಂದರ್ಭದಲ್ಲಿ ಇಬ್ರು ಹೆಣ್ಣು ಮಕ್ಕಳಿದ್ದಾರೆ, ಜಾಗೃತಿಯಾಗಿ ನೋಡ್ಕೊ ಅಂತ ಹೇಳಿದ ಒಂದು ಮಾತು ಈ ಇಬ್ರು ಮಕ್ಕಳನ್ನ ಈ ರೀತಿಯಾಗಿ ಜನಸಂಪರ್ಕದಿಂದ ದೂರ ಇಡುವ ರೀತಿ ಮಾಡಿತ್ತು ಅನ್ನೋದು ಈಗ ಬೆಳಕಿಗೆ ಬರ್ತಾ ಇರುವಂತಹ ವಿಷಯ. ಈ ಇಬ್ಬರನ್ನು ತಾಯಿಯ ಜೊತೆಗೂಡಿ ಅವರನ್ನ ಸದ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಅಲ್ಲಿ ಮಾನಸಿಕ ಚಿಕಿತ್ಸಕರ ಮೂಲಕ ಅವರಿಗೆ ಒಂದಷ್ಟು ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ. ತಕ್ಷಣಕ್ಕೆ ಅವರು ರೆಸ್ಪಾಂಡ್ ಮಾಡ್ಲಿಕ್ಕಿಲ್ಲ. ಯಾರೇ ಪುರುಷರು ಬಂದ್ರು ಮನೆ ಬಾಗಿಲು ತೆಗಿತಾ ಇರಲಿಲ್ಲ ಅಂತ ಪರಿಸ್ಥಿತಿ ಇತ್ತು. ಆದ್ರಿಂದ ಹೊರಗಿನ ಸಂಪರ್ಕವೇ ಒಂದು 10 ವರ್ಷಗಳ ಕಾಲ ಕಳೆದು ಹೋದ ಕಾರಣ ಅವರನ್ನ ಮಾನಸಿಕವಾಗಿ ಚಿಕಿತ್ಸೆ ಕೊಡಬೇಕಾದ ಅಗತ್ಯ ಇದೆ. ಆ ರೀತಿಯ ಒಂದು ಅಬ್ಸರ್ವೇಷನ್ ನಲ್ಲಿ ಕೆಲವು ದಿನಗಳ ಕಾಲ ಇಟ್ಟು ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟು, ಮತ್ತು ಅವರ ಮನೆಯಲ್ಲಿ ಇನ್ನೊಬ್ಬ ಮಗ ಕೂಡ ಇದ್ದಾನೆ. ಅವನು ತುಂಬಾ ಏನು ಹುಷಾರಾಗಿಲ್ಲ, ಅವನು ತಕ್ಕ ಮಟ್ಟಿಗೆ ಮಾನಸಿಕವಾಗಿ ಸ್ವಸ್ಥನಾಗಿರುವ, ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಅವನು ಬಂದ ನಂತರ ಅವನಿಂದ ಸಾಕಷ್ಟು ವಿಷಯಗಳನ್ನ ಈ ಒಂದು ಕೇಸ್ ಸ್ಟಡಿಯನ್ನ ಮಾಡಿದ ನಂತರ ಸೂಕ್ತ ಚಿಕಿತ್ಸೆಯನ್ನ ಕೊಡ್ತೇವೆ ಅನ್ನುವಂತಹ ಮಾತನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ರಾಜೇಂದ್ರ ಬೇಕಲ್ ಅವರು ತಿಳಿಸಿದ್ದಾರೆ. ಈಗ ಇವರಿಬ್ಬರ ಮಾನಸಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಹದಗೆಟ್ಟಿರಬಹುದು, ಆದರೆ ವೈದ್ಯರು ಏನು ಹೇಳ್ತಿದ್ದಾರೆ ಅಂದರೆ ಚಿಕಿತ್ಸೆಯ ನಂತರ ಇವರು ಸಹಜ ಸ್ಥಿತಿಗೆ ಬರ್ತಾರಾ ಅಥವಾ ಇದೊಂದು ಗಂಭೀರ ಸ್ವರೂಪದ ಸಮಸ್ಯೆ ಹೇಗೆ? ಸತ್ಯಕ್ಕೆ ಗಂಭೀರ ಸ್ವರೂಪದ ಸಮಸ್ಯೆ ಹಾಗೆ ಕಾಣ್ತದೆ. ಆದ್ರೆ ಇವರ ಹಿನ್ನೆಲೆ ಗಮನಿಸುವಾಗ ಸುಮಾರು PUC ವರೆಗೆ ಇವರು ಓದಿರ್ತಾರೆ, ಒಳ್ಳೆ ಎಜುಕೇಶನ್ ಇತ್ತು, ಕಲಿಯುವುದ್ರಲ್ಲಿ ತುಂಬಾ ಹುಷಾರಾಗಿದ್ರು. ಆದ್ರೆ ತಂದೆಯ ನಿಧನದ ಒಂದು ಆಘಾತ ಮತ್ತು ತಾಯಿಯ ವಿಪರೀತವಾದ ಒಂದು ಪ್ರೀತಿ, ಇದರಿಂದ ಅವರು ಈ ರೀತಿ ಆಗಿರುವಂತದ್ದು. ಅದರಿಂದ ಈ ಒಂದು 10 ವರ್ಷ ಅವರ ಕಡಿತ ಆಗಿತ್ತು ಹೊರಗಿನ ಸಂಪರ್ಕ, ಅದನ್ನ ಮರುಸ್ಥಾಪಿಸಿ ಅವರಿಗೆ ಬೇಕಾದ ಸಲಹೆಗಳನ್ನ ಕೊಟ್ಟು ಅವರನ್ನ ಮತ್ತೆ ಯಥಾಸ್ಥಿತಿಗೆ ಸ್ವಲ್ಪ ಸಮಯ ಬೇಕಾಗಬಹುದು ಅನ್ನುವಂಥದ್ದನ್ನ ತಜ್ಞರು ಹೇಳ್ತಾರೆ. ಯಾವುದಕ್ಕೂ ಒಂದು ಸರಿಯಾದ ಕೌನ್ಸಿಲಿಂಗ್ ಅವರಿಗೆ ಕೊಟ್ಟ ಬಳಿಕ ಮತ್ತು ಇವರ ಕೌಟುಂಬಿಕ ಹಿನ್ನೆಲೆಯನ್ನ ಸ್ಪಷ್ಟವಾಗಿ ತಿಳಿದುಕೊಂಡ ಮೇಲೆ, ಯಾಕಂದ್ರೆ ಈಗ ತಾಯಿ ಯಾವುದನ್ನು ಸ್ಪಷ್ಟವಾಗಿ ಹೇಳುವ ಸ್ಥಿತಿಯಲ್ಲಿ ಇಲ್ಲ. ಅವರು ಕೂಡ ಸ್ವಲ್ಪ ಹೊರಗೆ ಬಂದು ಹೋಗಿ ಮಾಡ್ಕೊಳ್ತಾ ಇದ್ದವರು ಆ ಸುಲೋಚನಾ ಅನ್ನುವಂಥವ್ರು ತಾಯಿ. ಅವರಿಂದ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಅವರ ಮಗ ಏನು ಕೆಲಸಕ್ಕೆ ಹೋಗಿದ್ದಾನೆ, ಅವನು ಬಂದ ನಂತರ ಅವನಿಂದ ಇನ್ನಷ್ಟು ಮಾಹಿತಿಯನ್ನ ಪಡೆದು ನಂತರ ಇವರಿಗೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ನೀಡುವುದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಶಿ, ನಿಮ್ಮೆಲ್ಲ ಮಾಹಿತಿಗೆ.